ಅಧ್ವಾನವಾಗಿದೆ ಶಿವಮೊಗ್ಗದ ಬೊಮ್ಮನಕಟ್ಟೆ ಕೆರೆ ಸೇರ್ತಿದೆ ಮನೆಗಳ ತ್ಯಾಜ್ಯ ಕೊಳಚೆಯ ನೀರು, ಸಾಯುತ್ತಿದೆ ಜಲಚರಗಳು. ಕೆರೆ ದಂಡೆ ಕ್ಲೀನ್ ಮಾಡಿಸಿಲ್ಲ, ಕೆರೆಗೆ ಬೇಕು ಮರುಜೀವದ ಸ್ಟೋರಿ ಇದು. ಅಧ್ವಾನ ಆಗಿ ಹೋಗ್ಬಿಟ್ಟಿದೆ 26 ಎಕರೆ ವಿಸ್ತೀರ್ಣದ ಕೆರೆ. ಇಡೀ ಕೆರೆ ಚರಂಡಿ ನೀರು ಮತ್ತು ಪ್ಲಾಸ್ಟಿಕ್ ಕಳೆಮಯ ಆಗಿ ಹೋಗಿದೆ. ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಶಿವಮೊಗ್ಗ ಪಾಲಿಕೆ ಅಧಿಕಾರಿಗಳು? ಬರೋಬ್ಬರಿ 26 ಎಕರೆ ವಿಸ್ತೀರ್ಣ ಇರುವಂತಹ ಕೆರೆ ಇದು, ವಿಶಾಲವಾಗಿರುವಂತಹ ಕೆರೆ. ಇಡೀ ಕೆರೆ ಚರಂಡಿ ನೀರು, ತ್ಯಾಜ್ಯ, ಪ್ಲಾಸ್ಟಿಕ್ ಕಳೆಮಯ ಆಗಿ ಹೋಗ್ಬಿಟ್ಟಿದೆ. ಹಾಗಾದ್ರೆ ಶಿವಮೊಗ್ಗ ಪಾಲಿಕೆ ಅಧಿಕಾರಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಯಾಕಂದ್ರೆ ಈ ನೀರನ್ನೇ ನಂಬಿಕೊಂಡು ಸಾಕಷ್ಟು ಜಲಚರಗಳಿವೆ, ಪಕ್ಷಿ ಸಂಕುಲ ಇದೆ, ಜನರಿದ್ದಾರೆ. ಆದರೆ ಈ ನೀರು ಮಾತ್ರ ಮಲಿನಗೊಂಡಿದೆ. ಕೆರೆಗೆ ಚರಂಡಿ ನೀರು ಹೋಗ್ತಾ ಇದೆ, ಡ್ರೈನೇಜ್ ವಾಟರ್ ಹೋಗ್ತಾ ಇದೆ. ಅಧಿಕಾರಿಗಳು ಮಾತ್ರ ಸುಮ್ಮನಿದ್ದಾರೆ. ಹಾಗಾದ್ರೆ 26 ಎಕರೆ ವಿಸ್ತೀರ್ಣದ ಈ ಕೆರೆಯ ಪರಿಸ್ಥಿತಿ ಯಾವ ರೀತಿ ಇದೆ, ಅದ್ರ ಬಗ್ಗೆ ಅಲ್ಲಿನ ಜನರು ಏನ್ ಹೇಳ್ತಿದ್ದಾರೆ, ಆ ಕುರಿತ ಒಂದು ವರದಿ ಇಲ್ಲಿದೆ. ನೀರು, ಯುಜಿಡಿ ನೀರು ಎಲ್ಲ ಬಂದು ಸೇರ್ಕೊಂಡು ಬಹಳ ವ್ಯವಸ್ಥೆ ಆಗ್ಬಿಟ್ಟಿದೆ. ಜನಗಳು ಅದ್ರ ವಾಸನೆ ಕುಡಿದು ಅರ್ಧ ಜನ ಆಗ್ಲೇ ಕಾಯಿಲೆಗಳು ಶುರುವಾಗಿದೆ. ದಯವಿಟ್ಟು ಕೆರೆಯನ್ನು ಅಭಿವೃದ್ಧಿಪಡಿಸಿ. ಜಿಲ್ಲಾ ಕೇಂದ್ರವಾದ ಶಿವಮೊಗ್ಗ ಹೊರವಲಯದ ಬೊಮ್ಮನಕಟ್ಟೆ ಕೆರೆ ಅಪಾಯದ ಅಂಚಿನಲ್ಲಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರುವ ಬೊಮ್ಮನಕಟ್ಟೆ ಗ್ರಾಮದ ಜನ ಹಾಗೂ ಜಾನುವಾರಿಗೆ ಆಸರೆಯಾಗಿದ್ದ ಕೆರೆ ಗಬ್ಬೆದ್ದು ನಾರುತ್ತಿದೆ. ಕೆರೆ ಸುತ್ತಮುತ್ತ ಆಶ್ರಯ ಯೋಜನೆಯಡಿ ಸಾವಿರಾರು ಮನೆಗಳ ನಿರ್ಮಾಣವಾಗಿದೆ. 10 ಬಡಾವಣೆಗಳಿವೆ. ಈ ಮನೆಗಳ ತ್ಯಾಜ್ಯ ಹಾಗೂ ಕೊಳೆಯ ನೀರು ಕೆರೆ ಸೇರಿದ ಕಾರಣ ಕೆರೆ ವಿನಾಶದ ಅಂಚಿಗೆ ತಲುಪಿದೆ. ಇಡೀ ಪ್ರದೇಶದಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿಯಿಲ್ಲ. ಅಪಾರ ಪ್ರಮಾಣದ ಕಲುಷಿತ ಹಾಗೂ ವಿಷಯುಕ್ತ ನೀರು ಕೆರೆಗೆ ಸೇರುತ್ತಿದೆ. 26 ಎಕರೆ ವಿಸ್ತೀರ್ಣದ ಕೆರೆಯ ತುಂಬಾ ಕಳೆ ಬೆಳೆದಿದೆ. ಮೀನು ಸೇರಿದಂತೆ ಜಲಚರಗಳು ಸಾಯುತ್ತಿವೆ. ವಾಯು ವಿಹಾರಕ್ಕಾಗಿ ಅಭಿವೃದ್ಧಿಪಡಿಸಿರುವ ಕೆರೆ ದಂಡೆ ಮೇಲೆ ಗಿಡಗಂಟಿಗಳು ಬೆಳೆದಿವೆ. ಶೀಘ್ರವೇ ಪಾಲಿಕೆ ಅಧಿಕಾರಿಗಳು ಕೆರೆ ಹಾಗೂ ಕೆರೆ ಅಕ್ಕಪಕ್ಕದ ಜಾಗವನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವ ಕೂಗು ಕೇಳಿಬಂದಿದೆ. ಆಶ್ರಯ ಇದೆಲ್ಲ ಆದ್ಮೇಲೆ, ಮನೆಗಳಾದ್ಮೇಲೆ ಎಲ್ಲ ಕೊಳಚೆ ನೀರು, ಯುಜಿಡಿ ನೀರು ಎಲ್ಲ ಬಂದು ಸೇರ್ಕೊಂಡು ಭಾಳ ವ್ಯವಸ್ಥೆ ಆಗ್ಬಿಡೈತಿ. ಈ ನೀರನ್ನು ಏನಕ್ಕೆ ಯೂಸ್ ಮಾಡೋಕೆ ಬರ್ತಾ ಇಲ್ಲ, ಆಗ್ತಾರ ಆಗೈತಿ. ಆಮೇಲೆ ಕೆರೆ ಏನು ಏನಕ್ಕೆ ಯೂಸ್ ಇಲ್ಲ. ಹಿಂದೆ ಮೀನೆಲ್ಲ ಸಾಕ್ತಾ ಇದ್ವಿ ನಾವು ಕಮಿಟಿಯರು. ಈಗ ಒಂದು ಮೀನಲ್ಲ ಅಂದ್ರೆ ಒಂದು ಕಪ್ಪೆನೂ ಬದುಕೋದು ಕಷ್ಟ ಐತೆ, ಅಷ್ಟು ಕೊಳಕಾಗಿತ್ತು ನೀರು. ಈಗ ನಾವು ಸುಮಾರು ಜನಕ್ಕೆಲ್ಲ ಮನವಿ ಕೊಟ್ಟಿದ್ದೀವಿ, ಈ ಕೆರೆಯನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಡ್ರಿ, ಚರಂಡಿ ನೀರನ್ನು ಹೊರಗೆ ಹೋಗೋಕೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ. ಯಾರು ಇದು ಮಾಡ್ತಾ ಇಲ್ಲ ಅಧಿಕಾರಿಗಳು. ದಯವಿಟ್ಟು ಕೆರೆಯನ್ನು ಅಭಿವೃದ್ಧಿಪಡಿಸ್ರಿ. ಯಾಕೆಂದರೆ ಸುತ್ತಮುತ್ತ ಸಾವಿರಾರು ಮನೆಗಳಾಗಿದ್ದಾವೆ. ಇವಾಗ ಈ ಹೇರೆ ನೀರೆಲ್ಲ ಕೆರೆಗೆ ಮತ್ತೆ ಹೋಗ್ತಾ ಇದೆ. ಹೊರಗೆ ಹೋಗಂಗೆ ಏನೇ ವ್ಯವಸ್ಥೆ ಮಾಡಿ ಅದಕ್ಕೊಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂತ ದಯವಿಟ್ಟು ಮನವಿ ಮಾಡ್ಕೊತೀವಿ. ಕೆಲವು ಪಕ್ಷಿಗಳು ನೀರು ಕುಡಿದ್ರೂ ಸತ್ತೋಕ್ಕದಾವೆ. ಅಂಥ ಕೆಟ್ಟ ವಾಸನೆ ಅದು ಆ ಕೆರೆಗೆ ನಿಲ್ಲಕ್ಕಾಗ್ತಿಲ್ಲ. ಜನಗಳು ಅದ್ರ ವಾಸನೆ ಕುಡ್ದು ಅರ್ಧ ಜನ ಆಗಲೇ ಕಾಯಿಲೆಗಳು ಶುರುವಾಗಿದೆ. ಇದನ್ನು ಆದಷ್ಟು ಬೇಗ ಅವರು ಸರ್ಕಾರದವರು ಸುಮಾರು ಸಲ ನಾವು ಅಷ್ಟು ಸ್ಯಾಂಕ್ಷನ್ ಮಾಡಿವಿ, ಇಷ್ಟು ಸ್ಯಾಂಕ್ಷನ್ ಮಾಡಿವಿ ಅಂತಾರೆ. ಕೆರೆಗೆ ಸರಿಯಾದ ರೀತಿಯಲ್ಲಿ ಒಂದು ಕ್ಲೀನಾಗಿ ಮಾಡೇ ಇಲ್ಲ ಕೆರೆನ. ಜನಕ್ಕಂತೂ ಈ ಕೊಳಚೆದು ನೀರಿನ ವ್ಯವಸ್ಥೆ ನೋಡಿ ನಮಗೆ ಕಾಯಿಲೆಗಳು ಶುರುವಾಗ್ಬಿಡುತ್ತೆ. ಈ ದೇವಸ್ಥಾನಕ್ಕೆ ಬರೋರಂತೂ ಒಂದು 10 ನಿಮಿಷ ನಿಲ್ಲಲ್ಲ, ಬುಡ ಹೋಗ್ಬಿಡ್ತಾರೆ. ಮನೆಗಳಿಂದ ಕೆರೆಯ ಒಡಲನ್ನ ಸೇರ್ತಾ ಇರುವ ಕಲುಷಿತ ನೀರನ್ನ ತಡೆಯಬೇಕಿದೆ. ಕೆರೆಯ ಮೂಲ ಸ್ವರೂಪವನ್ನ ಉಳಿಸಬೇಕಿದೆ. ವಿನಯ್ ಪ್ರದಾಳು, ನ್ಯೂಸ್ 18 ಶಿವಮೊಗ್ಗ. ನೋಡ್ತಾ ಇದ್ರಲ್ವಾ ನೀವು, ಶಿವಮೊಗ್ಗದ ಈ ಒಂದು ಬೃಹತ್ ಕೆರೆಯ ಅವ್ಯವಸ್ಥೆ ಯಾವ ರೀತಿ ಆಗಿದೆ. ಅಲ್ಲಿನ ಜನರು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ಕೇರ್ ಇಲ್ಲ ಅಂತ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹತ್ರ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡಿತಾ ಹೋಗೋಣ. ವಿನಯ್ ಇದ್ದಾರೆ. ವಿನಯ್, ಈಗ ಅಲ್ಲಿನ ಅಷ್ಟು ದೊಡ್ಡ ಮಟ್ಟದ ಅಂದ್ರೆ 26 ಎಕರೆ ವಿಸ್ತೀರ್ಣದ ಕೆರೆ ಇನ್ನೂ ಕೂಡ ಸ್ವಚ್ಛ ಆಗಿಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಹೇಗೆ? ಮತ್ತೊಂದು, ಸುಮಾರು 1000ಕ್ಕೂ ಹೆಚ್ಚು ನಿವಾಸಿಗಳು ಅಕ್ಕಪಕ್ಕ ಇದರಂತೆ. ಆ ಎಲ್ಲ ಮನೆಯ ನೀರು ಕೂಡ ಡ್ರೈನೇಜ್ ವಾಟರ್ ಅಲ್ಲಿ ಕೆರೆಗೆ ಹೋಗ್ತಾ ಇದೆ ಅಂತ. ಪರ್ಯಾಯ ಮಾರ್ಗ ಇವರು ಮಾಡಿರ್ಲಿಲ್ವಾ ಹೇಗೆ? ಧನುಶ್ರೀ, ಏನು ಕೆರೆಗಳ ನಾಡು, ಕೆರೆಗಳ ಜಿಲ್ಲೆ ಅಂತಾನೆ ಹೆಸರುವಾಸಿಯಾಗಿರುವಂತಹ ಶಿವಮೊಗ್ಗ ಜಿಲ್ಲೆ ಈಗ
ಕೆರೆಗಳನ್ನ ಉಳಿಸ್ಕೊಳೋದಕ್ಕೂ ಕೂಡ ಈಗ ಪರದಾಟ ಪಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಶಿವಮೊಗ್ಗದಲ್ಲಿರುವಂತಹ ಬೊಮ್ಮನಕಟ್ಟೆ ಏನಿದೆ, ಆ ಬೊಮ್ಮನಕಟ್ಟೆಯಲ್ಲಿರುವಂತಹ ದೊಡ್ಡ ಕೆರೆ ಏನಿದೆ, ಅದರಲ್ಲೂ ಕೂಡ 26 ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಈ ಕೆರೆ ಹಿಂದೆ ಹಲವಾರು ರೀತಿಯಲ್ಲಿ ರೈತರಿಗೂ ಕೂಡ ಉಪಯೋಗ ಆಗ್ತಿತ್ತು. ಸುತ್ತಮುತ್ತ ರೈತರೇನಿದ್ರು ಬೆಳೆಗಳನ್ನ ಬೆಳೀತಾ ಇದ್ರು. ಆದ್ರೆ ಈಗ ಆ ಕೆರೆನ ನೋಡ್ತಾ ಹೋದ್ರೆ ಒಂದು ರೀತಿಯಲ್ಲಿ ಸ್ಮಶಾನದ ರೀತಿ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೇಲ್ಗಡೆ ಹೂಳನ್ನ ಕಟ್ಕೊಂಡಿದೆ, ಜೊತೆಗೆ ಅಲ್ಲಿ ಪಕ್ಕದಲ್ಲಿರುವಂತಹ ದೇವಸ್ಥಾನಕ್ಕೂ ಕೂಡ ಅದು ಅದರ ಎಫೆಕ್ಟ್ ಕೂಡ ಈಗ ಕಾಡ್ತಾ ಇರೋದು. ಜೊತೆಗೆ ಅಲ್ಲಿದ್ದಂತ ಬೆಳೆಗಾರರಿಂದ ತರಕಾರಿಯನ್ನ, ಅದರಲ್ಲೂ ಕೂಡ ಬೊಮ್ಮನಕಟ್ಟೆ ತರಕಾರಿ ಎಂದೇ ಫೇಮಸ್ ಆಗಿದ್ದಂತ ಸೊಪ್ಪಾಗಿರ್ಬೋದು, ತರಕಾರಿಗಳು ಇವೆಲ್ಲನ್ನೂ ಬೆಳೀತಿದ್ದಂತ ಕೆರೆ ಈಗ ದುಸ್ಥಿತಿಗೆ ಹೋಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಇರುವಂತಹ ನಿವಾಸಿಗಳೇನಿದ್ರು, ಆ ನಿವಾಸಿಗಳದ ಏನ್ ಬರ್ತಾ ಇದ್ದಂತ UGD ವಾಟರ್ ಏನಿದೆ ಅದನ್ನ ಕೂಡ ಸರಿಯಾದ ನಿರ್ವಹಣೆ ಮಾಡದೆ ಆ ಕೆರೆಗೆ ಬಿಡುವಂತ ಪರಿಸ್ಥಿತಿ ಎದುರಾಗಿದೆ. ಅದರಿಂದಾಗಿ ಅಲ್ಲಿ ತ್ಯಾಜ್ಯ. ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಾಯಣ್ಣ, ಶಿವಮೊಗ್ಗದ ಮಹಾನಗರ ಪಾಲಿಕೆ ಆಯುಕ್ತರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ನಾವೀಗ ಒಂದು 26 ಎಕರೆ ವಿಸ್ತೀರ್ಣದ ಶಿವಮೊಗ್ಗದ ಕೆರೆ ಬಗ್ಗೆ ವರದಿ ಮಾಡ್ತಾ ಇದ್ವಿ. ನಾವು ಆ ಕೆರೆಯನ್ನ ನೋಡ್ತಾ ಹೋಗಿದ್ರೆ ನಿಜವಾಗ್ಲೂ ದುಸ್ಥಿತಿ ಎದುರಾಗಿದೆ. ಅಲ್ಲಿ ಬರೋಬ್ಬರಿ ಈ ಬೊಮ್ಮನ ಕಟ್ಟೆ ಕೆರೆ ಏನಿದೆ 26 ಎಕರೆ ವಿಸ್ತೀರ್ಣ ಇದ್ರೂ ಕೂಡ ಇಲ್ಲಿಗೆ ಡ್ರೈನೇಜ್ ವಾಟರ್ ಬರ್ತಿದ್ಯಂತೆ, ಕಸವನ್ನ ತಂದು ಸುರಿತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ ಗಮನಕ್ಕೆ ಬಂದಿತ್ತಾ ಹೇಗೆ? ಖಂಡಿತ ಗಮನಕ್ಕೆ ಬಂದಿದೆ ಮ್ಯಾಮ್. ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ವಿಸ್ತೀರ್ಣ ಅಗಲ ಆದಾಗ ಬೊಮ್ಮನಕಟ್ಟೆ ಸೇರಿ ಹಲವಾರು ಗ್ರಾಮ ಪ್ರದೇಶಗಳು ಸೇರ್ಕೊಂಡಿದೆ. ಹಲವಾರು ಕೆರೆಗಳಲ್ಲಿ ಬೊಮ್ಮನಕಟ್ಟೆ ಕೆರೆ ಕೂಡ ಸ್ವಲ್ಪ ತ್ಯಾಜ್ಯ ಜಾಸ್ತಿ ಇರುವಂತ ಕೆರೆ ನಾವು ಐಡೆಂಟಿಫೈ ಮಾಡಿದೀವಿ. ಈಗ ಅದು ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಸಾನ್ವಿ ಲೇಔಟ್ ಅಂತ, ಅಲ್ಲಿಂದನೂ ಕೂಡ ಆಕ್ಚುಲಿ ಬಂದು UGD ಸರಿಯಾದಂತ ಮಾರ್ಗ ಇಲ್ದಲೆ ಅಲ್ಲಿಗೆ ಬಂದು ಹೋಗ್ತಾ ಇದೆ. ಅದನ್ನು ಕೂಡ ಟೆಂಡರ್ ನ ಕರೆದು ವರ್ಕ್ ಆರ್ಡರ್ ಅಂದ್ರೆ ಕೆಲಸ ಆರಂಭ ಆಗುವಂತ ಹಂತದಲ್ಲಿ ಅದಿದೆ. ಸೊ ಆಗ UGD ನೀರ್ ಬಂದ್ಬಿಟ್ಟು ಬೊಮ್ಮನಕಟ್ಟೆ ಕೆರೆಗೆ ಹೋಗದಂತೆ ತಡೆಗಟ್ಟಬಹುದು. ಬಟ್ ಈ ಮಳೆಗಾಲ ಎಲ್ಲ 1 ತಿಂಗಳು 2 ತಿಂಗಳು ಅವಧಿಯನ್ನ ಬಿಟ್ರೆ ಒಂದ 3-4 ತಿಂಗಳಲ್ಲಿ ಅದು UGD ನೀರು ಹೋಗದಂಗೆ ನಾವು ಅದನ್ನ ತಡೆಗಟ್ತಾ ಇದ್ದೀವಿ. ಆಮೇಲೆ ಎರಡನೇದಾಗಿ ತ್ಯಾಜ್ಯ ಬಂದ್ಬಿಟ್ಟು ಈ ಭಗ್ನಾವಶೇಷಗಳು ಅಂದ್ರೆ ಈ ಏನ್ ಕಟ್ಟಡ ಕನ್ಸ್ಟ್ರಕ್ಷನ್ ಡೆಮಾಲಿಷನ್ ವೇಸ್ಟ್ ಇರುತ್ತೆ, ಅದು ರಾತ್ರೋರಾತ್ರಿ ಸುರಿಯುವಂತದ್ದು ಅದೆಲ್ಲ ಮಾಡ್ತಿದ್ದಾರೆ. ಅದನ್ನು ಕೂಡ ಆಕ್ಚುಲಿ ಬಂದ್ಬಿಟ್ಟು ನಾನು ನೈಟ್ ಬೀಟ್ ಮಾಡೋದ್ರ ಮೂಲಕ, CCTV ಹಾಕೋದ್ರ ಮೂಲಕ ಕಂಟ್ರೋಲ್ ಮಾಡ್ಬೇಕಂತ ಅನ್ನೋ ಪ್ಲಾನ್ ಹಾಕೊಂಡಿದ್ದೇವೆ. 3ನೇ ಪಾಯಿಂಟ್ ಆ ಒಂದು ವಿಸ್ತೀರ್ಣ ಕಾಪಾಡ್ಕೊಳ್ಳುವಂಥದ್ದು. ಅಂದ್ರೆ 26 ಎಕರೆ ಏನು ಕೆರೆ ವಿಸ್ತೀರ್ಣ ಇದೆ ಅದನ್ನ ತಹಸೀಲ್ದಾರ್ ಆಫೀಸು, ADLR DDLR ಸಮನ್ವಯ ಮಾಡ್ಕೊಂಡು ಒಂದು ಗಡಿ ಗುರುತಿಸುವಂತ ಕಾರ್ಯನೂ ಕೂಡ ಒಂದು ಜಾಯಿಂಟ್ ಪ್ಲಾನ್ ಮಾಡ್ಕೊಂಡು ಇನ್ ಕೇಸ್ ಎಲ್ಲೆಲ್ಲಿ ಒತ್ತುವರಿ ಅಥವಾ ಎಕ್ವಿಪ್ಮೆಂಟ್ ಎನ್ಕ್ರೋಚ್ಮೆಂಟ್ ಕಂಡು ಬಂದಿದೆ ಅದನ್ನು ಕೂಡ ರಿಮೂವ್ ಮಾಡಿಸ್ತೇವೆ. ಈಗ ಅದ್ರ ಜೊತೆಗೆ ಕಳೆ ತುಂಬಿಕೊಂಡ್ಬಿಟ್ಟಿದೆ, ಕಸ ಹಾಕ್ತಿದ್ರೆ, ಅದು ಸುಮಾರು ವರ್ಷಗಳಿಂದ ಇದೇ ರೀತಿ ಮುಂದುವರಿತಾ ಇದೆ ಅಂತ ಇನ್ನೂ ಕೂಡ ಆಕ್ಷನ್ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಬೇಸರಕ್ಕೆ ಕಾರಣ ಆಗಿದೆ. ಹೌದು ಮ್ಯಾಮ್. ಇವಾಗ ಏನಾಗುತ್ತೆ, ಮೊದಲನೇ ಗುರಿನ ಅದು ಎನ್ಕ್ರೋಚ್ಮೆಂಟ್ ಆಗಬಾರ್ದು, ಮತ್ತೆ ಒಳಚರಂಡಿ ನೀರು ಬರಬಾರ್ದು, ಮತ್ತೆ ತ್ಯಾಜ್ಯ ಬೀಳಬಾರ್ದು. ಇದು ಮೊದಲನೇ ಗುರಿ ಇಟ್ಕೊಂಡಿದ್ವಿ ಮ್ಯಾಮ್. ಏನಾಗುತ್ತೆ, ಕೆರೆ ಅಭಿವೃದ್ಧಿಗೆ ಪಾಲಿಕೆಗೆ ಅದರದೇ ಆದಂತ ಸಪರೇಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಂದ ಗ್ರಾಂಟ್ ಬರ್ಬೇಕಾಗತ್ತೆ. ಅಂದ್ರೆ ಹೂಳೆತ್ತೋದಿರ್ಬೋದು, ಫಂಡ್ ನಿರ್ಮಾಣ ಇರ್ಬೋದು, ಸ್ಟ್ರೆಂಥನಿಂಗ್ ಆಫ್ ದಿ ಬ್ಯಾಂಕ್ಸ್ ಇರ್ಬೋದು, ಅಲ್ಲಿ ವಾಕ್ ಪಾತ ಮಾಡೋದು, ಮತ್ತೆ ರಿಜುನವೇಷನ್ ಆಫ್ ವಾಟರ್, ಮತ್ತೆ ಇನ್ಲೆಟ್ ಎಲ್ಲಿ ನೀರು ಬರುತ್ತೆ ಅದೆಲ್ಲ ಬ್ಲಾಕ್ ಆಗಿರೋದನ್ನ ಓಪನ್ ಮಾಡೋದು, ಇದೆಲ್ಲ ಡೆವಲಪ್ಮೆಂಟ್ ವರ್ಕ್ ಬರುತ್ತೆ ಮ್ಯಾಮ್. ಪ್ರೈಮರಿಲಿ ಬಂದ್ಬಿಟ್ಟು ಒಳಚರಂಡಿ ನೀರು ಹೋಗದಂಗೆ, ತ್ಯಾಜ್ಯ ಬಂದು ಬೀಳದಂಗೆ, ಮತ್ತೆ ಎನ್ಕ್ರೋಚ್ಮೆಂಟ್ ಆಗದಂಗೆ, ಇದು ಮೊದಲನೇ ಪ್ರಿಯಾರಿಟಿ ನಲ್ಲಿ ತಗೊಂತಾ ಇದೆ. ಈಗ ಒಳಚರಂಡಿ ನೀರು ಇದಕ್ಕೆ ಬರ್ತಾ ಇದೀರ, ಅದನ್ನ ಡೈವರ್ಟ್ ಮಾಡುವಂತ ಕೆಲಸ ಆಗಬಹುದಾ ಇಮಿಡಿಯೇಟ್ಲಿ ಹೇಗೆ ಅಂತ? ಯಾಕಂದ್ರೆ ಆ ನೀರನ್ನ ನಂಬ್ಕೊಂಡು ಜಲಚರಗಳು, ಪಕ್ಷಿಗಳ ಸಂಕುಲಗಳೆಲ್ಲ ಇದಾವೆ. ಸೊ ಆಲ್ರೆಡಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಪಕ್ಷಿಗಳ ಸಾವಾಗ್ತಿದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಸಾರ್ವಜನಿಕರು. ಟ್ರೂ ಇದೆ ಮ್ಯಾಮ್, ವೆರಿ ಟ್ರೂ ಅದು. ಯಾಕೆಂತ ಏನು ಒಳಚರಂಡಿ ನೀರು ಸುತ್ತಮುತ್ತ ಲೇಔಟ್ಗಳು ಡೆವಲಪ್ಮೆಂಟ್ ಆಗಿದೆ, ಸುಮಾರು ಲೇಔಟ್ಗಳು ಕವರ್ ಆಗಿದೆ ಅಲ್ಲಿ. ಆ ಎಲ್ಲಾ ಲೇಔಟ್ಗಳಿಂದ ಆಕ್ಚುಲಿ ಬಂದು ನೀರು ಟ್ರಂಕ್ ಲೈನ್ಸ್ ಸೈಡ್ ಲೈನ್ಸ್ ನ ಮೂಲಕ ಬರ್ತಾ ಇದೆ. ಅದನ್ನ ಸಮಗ್ರವಾಗಿ ಮಾಡಿ ಸುಮಾರು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆ ನೀರು ಬಂದ್ಬಿಟ್ಟು ವೆಟ್ವೆಲ್ ಅಂದ್ರೆ STP ಟ್ರೀಟ್ಮೆಂಟ್ ಪ್ಲಾಂಟ್ ಹೋಗ್ಬೇಕು ಅನ್ನೋದ್ರ ಬಗ್ಗೆನೆ ಇದು ಫಂಡ್ ಸ್ಯಾಂಕ್ಷನ್ ಮಾಡಿಸಿ, ಅನುದಾನ ತಂದು, ಮತ್ತೆ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಆರಂಭ ಆಗುವಂತ ಸ್ಟೇಜ್ ಅಲ್ಲಿ ಇದೆ. ಅದನ್ನ ನಾವು ಮೊದಲನೇ ಪ್ರಿಯಾರಿಟಿ ತಗೊಂಡಿದ್ದೇವೆ. ಅಲ್ಲ, ಅಲ್ಲಿ ಸಾರ್ವಜನಿಕರು, ಜನರು, ಅದು ನಿಮ್ವರೆಗೂ ಬಂದಿದ್ಯಾ ಗೊತ್ತಿಲ್ಲ, ಬಟ್ ಪಾಲಿಕೆ ಅಧಿಕಾರಿಗಳು ಕೆಲವರ ಹತ್ರ ಕೇಳಿದಾಗ ಈ ಹಿಂದೆ ಫಂಡ್ ರಿಲೀಸ್ ಆಗಿದೆ, ಕಾಮಗಾರಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇದಾರೆ ಹೊರತು ಕಾಮಗಾರಿ ಆರಂಭ ಮಾಡ್ತಿಲ್ಲ ಅಂತ ಹೇಳ್ಕೊಳ್ಳುವಂಥದ್ದು ಅಲ್ಲಿನ ಸಾರ್ವಜನಿಕರ ಅಳಲು. ಅಂದ್ರೆ ಅವ್ರು ಪ್ರತಿ ಬಾರಿ ಹೋಗ್ತಿದಾರಂತೆ, ಸಮಸ್ಯೆಗಳನ್ನ ಹೇಳ್ತಿದ್ದಾರಂತೆ, ಬಟ್ ಇನ್ನೂ ಕೂಡ ಸಾರ್ಟ್ ಔಟ್ ಆಗಿಲ್ಲ ಅನ್ನುವಂಥದ್ದು ಅವ್ರ ಬೇಜಾರು. ಸರಿ ಇದೆ ಮ್ಯಾಮ್, ಸರಿ ಇದೆ. ಅವ್ರು ಹೇಳೋಂಥ ಗ್ರೀವಿಯನ್ಸ್ ಕೂಡ ಸರಿ ಇದೆ. ಯಾಕಂತಂದ್ರೆ ಈ ಸಣ್ಣ ಪುಟ್ಟ 4 ಲಕ್ಷ 5 ಲಕ್ಷ ಈ ತರ ಕೆಲಸಗಳಾದ್ರೆ ನಾವು ಇಮಿಡಿಯೇಟ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಮ್ಯಾಮ್. ಅಂದ್ರೆ ಇನ್ ಸ್ಪ್ಯಾನ್ ಆಫ್ 1 ಮಂತ್ 2 ಮಂತ್ ಅಲ್ಲಿ ಇಮಿಡಿಯೇಟ್ ಕೊಡ್ಬೋದು. ಬಟ್ ಇದಕ್ಕೆ ಟೆಕ್ನಿಕಲ್ ಸರ್ವೇಸು, ಯಾಕೆ ಸುತ್ತಮುತ್ತ ಲೇಔಟ್ಗಳಿಂದ ಯಾವ ರೀತಿ ಬರುತ್ತೆ, ಮತ್ತೆ ಫಂಡ್ ನ ಅಮೌಂಟ್ ಕೂಡ ಜಾಸ್ತಿ ಇರುತ್ತೆ. ಆಗ ನಮ್ಗೆ ಅಪ್ರೂವಲ್ ಸ್ಟೇಜಸ್ ಮತ್ತೆ ಫಂಡ್ ಯಾವ ಗ್ರಾಂಟ್ ಇಂದ ಅದನ್ನ ಹಾಕ್ಬೇಕು, ಈ ತರದೆಲ್ಲ ಸ್ವಲ್ಪ ಡಿಲೇ ಆಗಿದೆ ಮ್ಯಾಮ್, ಖಂಡಿತ ಡಿಲೇ ಆಗಿದೆ. ಓಕೆ ಥ್ಯಾಂಕ್ ಯು ಸರ್. ನಾವು ಕೂಡ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ನೀವು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಸಾರ್ಟ್ ಔಟ್ ಮಾಡ್ತೀರಿ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ.